ಅವ್ರಿಗೆ ಸಮೀಪದ ಪ್ರತಿಸ್ಪರ್ಧಿ ಕೇಳ್ತಾ ಇದೀವಿ ಗೌಡ್ರೆ. ಸಮೀಪದ ಪ್ರತಿಸ್ಪರ್ಧಿ ಸೇಮ್ ಹುದ್ದೆಗೆ ಆಯ್ತು 50 ಜನ ಹೇಳ್ಬೋದು, ನಾನು ಅದನ್ನ ಕೇಳ್ತಿಲ್ಲ. ಈ ಹುದ್ದೆಗೆ ಸಮೀಪದ ಪ್ರತಿಸ್ಪರ್ಧಿ ಯಾರಿದ್ದಾರೆ? ಖಂಡಿತವಾಗಿ ನೀವು ಹೇಳೋದಕ್ಕೆ ಸತ್ಯ ಇದೆ. ನಿಯರೆಸ್ಟ್ ಕಂಟೆಂಡರ್ ಕೇಳ್ತಾ ಇದ್ದೀನಿ. ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿ ಮಾನ್ಯ ಸಿದ್ದರಾಮಯ್ಯ ಇದ್ರು, ಕೆಪಿಸಿಸಿ ಅಧ್ಯಕ್ಷರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಇದ್ರು. ಖಂಡಿತವಾಗಿ ನೀವು ಹೇಳೋದು ಸಹಜವಾಗಿನೇ ಇವರಿಬ್ರು ಮುಖ್ಯಮಂತ್ರಿಗಳಿಗೆ ಅರ್ಹರು ಅಂತ ಬರ್ತದೆ. ಅದಲ್ಲದೆ ಕೂಡ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಯಾರು ಶಾಸಕರ ಬೆಂಬಲವನ್ನು ಪಡ್ಕೊಂತಾರೆ, ಹೈಕಮಾಂಡ್ ಮುದ್ರೆ ಬರ್ತದೆ, ಅವರೇ ಮುಖ್ಯಮಂತ್ರಿಗಳು. ಹೈಕಮಾಂಡ್ ಮುದ್ರೆ ಅಂತ ಹೇಳಿ ಸುಮ್ಮನೆ ಶಾಸಕಾಂಗ ಸಭೆಯಲ್ಲಿ ಪಕ್ಷದ ಎಲ್ಲರ ಎರಡು ರಾಷ್ಟ್ರೀಯ ಪಕ್ಷ ಸೇರಿಸಿ ಹೇಳ್ತಾ ಇಲ್ಲ. ಹೈಕಮಾಂಡ್ ಹೇಳಿದವರು ಶಾಸಕರ ಜೈ ಅಂತಾರೆ. ನಮ್ಗೆ ಈಗ ಅದನ್ನ ಮುಂಚೆ ಇತ್ತು ಪೊಲಿಟಿಕಲ್ ಸೈನ್ಸ್ ಪಾಠ ಇದ್ದಾಗ ಹೇಳ್ದಂಗೆ ಇಲ್ಲ ರಮಾಕಾಂತ್ ಅದು 20 ವರ್ಷ ಮುಂಚೆ ಇತ್ತಂತೆ. ನೀವು ಹೇಳ್ದಂಗೆ ಹೈಕಮಾಂಡ್ ತೀರ್ಮಾನ ಮಾಡಿ ಹೇಳ್ತಿತ್ತಂತೆ. ಕಳೆದ 20 ವರ್ಷ ರಾಹುಲ್ ಗಾಂಧಿ ಅವರು 2004ರಲ್ಲಿ ಪಾದಾರ್ಪಣೆ ಮಾಡಿದ ನಂತರ ಇಲ್ಲಿ ನಮ್ಮಲ್ಲಿ ಡೆಮೊಕ್ರೆಟಿಕ್ ಸಿಸ್ಟಮ್ಸ್ ಜಾಸ್ತಿ ಇದೆ. ಶಾಸಕಾಂಗ ಪಕ್ಷ ಸಭೆಯಲ್ಲಿ ಶಾಸಕರು ಯಾರಿಗೆ ಬೆಂಬಲ ಕೊಡ್ತಾರೆ ಮತ್ತೆ ಹೈಕಮಾಂಡ್ ಮುದ್ರೆ ಒತ್ತಿ ಮುಖ್ಯಮಂತ್ರಿ ಆಗ್ತಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅರ್ಹರಲ್ಲ ಅಂತ ಕೇಳಿ ಸಂಪೂರ್ಣ ಅರ್ಹರಿದ್ದಾರೆ. ಅವರೊಳಗೆ ಎರಡನೇ ಡೌಟೇ ಬೇಡ. ನಾವು ನೀವು ಅವ್ರು ಆಗ್ಬಿಟ್ಟಿದ್ದಾರೆ ಇವ್ರು ಯಾಕೆ ಆಗ್ಬಾರ್ದು ಅನ್ನೋದಕ್ಕೆ ಉತ್ತರ ಸಿಗೋದಿಲ್ಲ. ಈಗ ಈ ಜಿಜ್ಞಾಸೆಗಳಿಗೆ ಈ ಥರದ್ದು ವಿಷಯಗಳು ಬಂದಾಗೆಲ್ಲ ಬಿಜೆಪಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಅದು ಅಶೋಕ್ ಅವರು, ವಿಜಯೇಂದ್ರ ಅವರು ತುಂಬ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಅದಕ್ಕೆ ಮಹದೇವಪ್ಪನವರು ಇವತ್ತು ಹೇಳ್ತಾ ಇದ್ರು, ತುಪ್ಪ ಸುರೇಖೆ ಕಾಯ್ತಾ ಇರ್ತಾರೆ ಇವ್ರ ಬೆಂಕಿಗೆ. ಇನ್ನೇನಿದೆ, ನಮ್ಮ ಕ್ಯಾಬಿನೆಟ್ನ ಯಾರು ಡಿಸೈಡ್ ಮಾಡಬೇಕು ಅಂತ ಬಿಜೆಪಿ ಡಿಸೈಡ್ ಮಾಡ್ತಾರೆ ಹೀಗೆ ಅಂತ ಹೇಳ್ತಿದ್ರು. ಇದನ್ನು ಬಿಜೆಪಿ ಏನೋ ಒಂದು ಪಾರ್ಟಿಲಿ ಗೊಂದಲ ಇದೆ, ಈ ಸರ್ಕಾರ ದೊಡ್ಡ ಗೊಂದಲ ಎದ್ದು ಬಿಟ್ಟಿದೆ, 136 140 ಸೀಟ್ಗಳು ತೊಗೊಂಡ ಮೇಲೂ ಒಂದು ಅಸ್ಥಿರತೆ ಇದೆ ಅನ್ನೋ ಒಂದು ಸಂದೇಶವನ್ನು ಕೊಡೋಕ್ಕೆ ನೀವು ತುದಿಗಾಲ ನಿಂತಿರ್ತೀರಾ ಅಂತ. ಅಲ್ಲ, ಅವರು ಬಿ ಜೆ ಪಿಯವರು ತುಪ್ಪ ಸುರಿಯೋಕ್ಕೋಸ್ಕರ ಕಾಯ್ತಿದ್ದಾರೆ ಅಂತ ಟೀಕೆ ಮಾಡುವಾಗ ತುಪ್ಪ ಸುರಿಯೋಕ್ಕೆ ಅವಕಾಶ ಮಾಡಿಕೊಳ್ಳುತ್ತಾ ಇರುವಂಥದ್ದು ಯಾರು? ಬೆಂಕಿ ಹಚ್ತಾ ಇರೋರು ಯಾರು ಇಲ್ಲಿ ಅಂತ ಅಲ್ವಾ? ಕರೆಕ್ಟ್, ಅಗ್ರಿ. ಯಾಕೆ ಅವರು ಆ ಒಂದು ಅವಕಾಶವನ್ನು ಯಾಕೆ ಮಾಡಿಕೊಡ್ಬೇಕು ಅಂತ, ಅದು ನೀವು ಹೇಳಿದ ಪ್ರಶ್ನೆಗೆ ಒಂದು ಉತ್ತರವಾಗಿ ಹೇಳಿದ್ದೀನಿ ಅಷ್ಟೇ. ಬಿಟ್ಟರೆ ನೋಡಿ ಸರ್, ಈ 136 ಸೀಟ್ ತಗೊಂಡು ಇವರಿಗೆ 140 ಇದೆ. ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ, ಇನ್ನೊಬ್ರು ಮುಖ್ಯಮಂತ್ರಿ ಆಗ್ಬೇಕಂತಿದ್ದಾರೆ. ಅದ್ರ ಮಧ್ಯೆ ಇನ್ನೊಬ್ರು ಹೇಳ್ತಾರೆ ಅವರಲ್ಲ, ಇವರಿಬ್ಬರು ಅಲ್ಲ, ಇನ್ನೊಬ್ರು ಮುಖ್ಯಮಂತ್ರಿ ಅಂತ ಇದ್ದಾರೆ. ಹಾಗೆ ಇನ್ನು 3-4 ಜನ ಬೇರೆ ಬೇರೆಯವರು ಟವಲ್ ಆಗ್ತಾ ಇದ್ದಾರೆ. ಸೊ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ. ಓಕೆ, ಅದ್ರ ಬಗ್ಗೆ ನಮಗೇನು ತಕರಾರಿಲ್ಲ. ಆದರೆ ನಾವು ಹೇಳ್ತಿರುವಂಥದ್ದು ಏನಂತ ಹೇಳಿದ್ರೆ, ಇವರ ತಕರಾರು ಒಳಗಡೆ ರಾಜ್ಯದ ಜನತೆ ಅವರ ಒಂದು ಬವಣೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬಹಳ ಅಧ್ವಾನ ಆಗ್ಬಿಟ್ಟಿದೆ. ಏನಂತ ಹೇಳಿದ್ರೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು, ತಬ್ಲಿ ಆಯಿತು ಅಂತ ಹೇಳ್ತಾರೆ. ಹಾಗೇನೆ ನೋಡಿ ಸರ್, ಕರ್ನಾಟಕದಲ್ಲಿ ಎಷ್ಟೊಂದು ತೊಂದರೆಗಳಿವೆ, ಎಷ್ಟೊಂದು ಸಮಸ್ಯೆಗಳಿವೆ. ಅದ್ರ ಬಗ್ಗೆ ಒಂದಿನಾದರೂ ಸಿ ಎಂ ಇರ್ಬೋದು, ಮಾನ್ಯ ಸಿ ಎಂ ಇರ್ಬೋದು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಸಚಿವರುಗಳಿರ್ಬೋದು, ಇಲ್ಲ ರೀ ನಾವು ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀವಿ, ನಮಗೆ ಅವಕಾಶ ಕೊಡಿ ಅಂತ ಹೇಳಿದಾರ? ಅಥವಾ ನಾವು ಇಷ್ಟೊಂದು ಅಭಿವೃದ್ಧಿ ಮಾಡ್ತಿದ್ದೀವಿ ಅಂತ ರಿಪೋರ್ಟ್ ಕಾರ್ಡ್ ಇಡ್ತಾ ಇದ್ದಾರಾ? ದಿನಾ ಬೆಳಿಗ್ಗೆ ಎದ್ದದ್ದಿದ್ರೆ ಇವರದ್ದು ಸಿ ಎಂ ನಾನೇ 5 ವರ್ಷ ಅಂತ ಹೇಳೋದು, ಅವ್ರ ಜೊತೆಯಲ್ಲಿರೋರೆಲ್ಲ ಹೌದೌದು ಇವರೇ ಸಿ ಎಂ ಅಂತ ಹೇಳೋದು. ಅದಕ್ಕೆ ಆಪೋಸಿಟ್ಟು ಇಲ್ಲಲ್ಲ ಸಿ ಎಂ ಇನ್ನೊಬ್ರು ಆಗ್ತಾರೆ ಅಂತ ಹೇಳುವಂಥದ್ದು. ಅವರ ಪರ ಇರುವಂಥವರೆಲ್ಲ ಅದನ್ನ ಇದು ಎಂಡೋರ್ಸ್ ಮಾಡುವಂಥದ್ದು. ದಿನ ಬೆಳಗ್ಗೆ ಇದೇ ಆಗಿ ಹೋಯ್ತು. ಬಿಟ್ರೆ ಒಂದೇ ಒಂದು ಚೂರು ಅಭಿವೃದ್ಧಿ ಫೋಕಸ್ ಇಲ್ಲ. ಹಾಗಾಗಿ ನಾವು ಕೈ ಮುಗಿದು ಕಾಂಗ್ರೆಸ್ನವರಿಗೆ ಕೇಳ್ಕೊಳ್ಳುವಂಥದ್ದು, ನಿಮ್ಮ ಆಂತರಿಕ ಕಚ್ಚಾಟವನ್ನು ನೀವು ಬಗೆಹರಿಸಿಕೊಂಡು ದಯವಿಟ್ಟು ರಾಜ್ಯದ ಜನತೆಗಾಗಿ ಅಭಿವೃದ್ಧಿಯ ಕೆಲಸವನ್ನ ಮಾಡಿ, ಅವರ ಏನು ತೊಂದರೆಗಳಿವೆ ಅದನ್ನ ನಿವಾರಿಸಿ ಅಂತ ಹೇಳ್ಕೊಂಡು ಕೈ ಮುಗಿದು ರಾಜ್ಯದ ಜನತೆಯ ಪರವಾಗಿ ಕಾಂಗ್ರೆಸ್ ಸರ್ಕಾರದಲ್ಲೂ ಒಂದು ನಾಯಕರುಗಳನ್ನ ಕೇಳ್ಕೊಳ್ತಾರೆ. ಮಹೇಂದ್ರ ಅವರ ರತನ್ ಅವರ ಮಾತನ್ನ ನಾನು ಕಂಟಿನ್ಯೂ ಮಾಡೋದಾದ್ರೆ, ಆ ಒಂದು ವಾದದ ಎಳೆಯಲ್ಲಿ ನಾನು ಕಂಟಿನ್ಯೂ ಮಾಡೋದಾದರೆ, ಹಿಂದೆ ಕೂಡ ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿಕ್ಕಿಂತ ಮುಂಚಿನ ಅವಧಿ ಬಗ್ಗೆ ನಾನು ಮಾತಾಡೋದಾದರೆ ಹೆಚ್ಚು ಕಡಿಮೆ 3 ಜನ ಮುಖ್ಯಮಂತ್ರಿಗಳಾದರು. ಯಡಿಯೂರಪ್ಪನವರು ಆಯ್ಕೆ ಆಗಿದ್ದರು, ಕುಮಾರಸ್ವಾಮಿ ಅವರು ರೂಲ್ ಮಾಡಿದ್ರು. ಇದಾದಮೇಲೆ ಲಾಸ್ಟಲ್ಲಿ ಯಡಿಯೂರಪ್ಪನವ್ರು ಬೇಡ ಅಂತ ಹೇಳಿ ಬೊಮ್ಮಾಯಿ ಅವ್ರಿಗೂ ಕೂಡ ಅಧಿಕಾರವನ್ನು ಕೊಡಲಾಯಿತು ಅಂತ ಅಂದ್ಕೊಂಡು ನಾವು ಫಸ್ಟು ಕುಮಾರಸ್ವಾಮಿ, ಆಮೇಲೆ ಯಡಿಯೂರಪ್ಪನವರು, ಬೊಮ್ಮಾಯಿ ಅಂತ ಅಂದ್ಕೊಂಡ್ರು ಕೂಡ ನಾವು. ಮುಖ್ಯಮಂತ್ರಿಗಳ ಬದಲಾವಣೆ ರಾಜ್ಯದ ಅಭಿವೃದ್ಧಿಗೆ ಮಾರಕ, ಅಭಿವೃದ್ಧಿ ಕಡೆಗೆ ಫೋಕಸ್ ಇಲ್ಲ. ಈಗ ಸಿದ್ದರಾಮಯ್ಯನವರು ಈ ಡಿ ಸಿ ಎಂ ಅಥವಾ ಡಿ ಕೆ ಶಿವಕುಮಾರ್ ಜಟಾಪಟಿಯಲ್ಲಿ ರಾಜ್ಯ ಅಭಿವೃದ್ಧಿ ಶೂನ್ಯವಾಗ್ತಾ ಇದೆ, ಇವರು ಈ ಕಡೆ ಫೋಕಸ್ ಮಾಡ್ತಿಲ್ಲ ಅಂತ ಹೇಳೋ ವಾದನ ಒಪ್ಪಬಹುದಾ ಅಂತ? ಹೌದು, ಅದು ಈಗೇನು ಕಾಂಗ್ರೆಸ್ನವ್ರ ಟೀಕೆ ಮಾಡೋಕ್ಕೆ ಬಿ ಜೆ ಪಿಯವ್ರೇನು ಬೇಕಾಗಿಲ್ಲ. ಇವತ್ತು ನೀವು ಇಕ್ಬಾಲ್ ಹುಸೇನ್ ಅವರ ಸ್ಟೇಟ್ಮೆಂಟು ಮತ್ತು ನಮ್ಮ ಮದ್ದೂರು ಶಾಸಕರಾದಂಥ ಉದಯ್ ಅವ್ರ ಸ್ಟೇಟ್ಮೆಂಟ್ ಗಮನಿಸಿದ್ರೇ ಪ್ರತಿಪಕ್ಷ ಬೇಕಾಗಿಲ್ಲ, ಅವರೇ ಆ ಕೆಲಸನ ಮಾಡ್ತಿದ್ದಾರೆ, ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾರು ಕಾಂಗ್ರೆಸ್ನವರೇ ಮಾಡ್ತಿದ್ದಾರೆ. ಇದು ಹಿಂದಿನ ಸರ್ಕಾರ, ಬಿಜೆಪಿ ಸರ್ಕಾರ ಹಂಗ್ ಅಸೆಂಬ್ಲಿ ಇತ್ತಲ್ಲ, ಆವಾಗ ಅಸ್ಥಿರತೆ ಇದ್ರು ಇದನ್ನ ಒಪ್ಕೋಬಹುದು.
ಯಾಕೆಂದ್ರೆ ಈಗ ಈ ಬೇರೆ ಬೇರೆ ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡಿದ್ವು. ಈಗ 135 ಸೀಟ್ ತಗೊಂಡಿರುವಂತಹ ಕಾಂಗ್ರೆಸ್ ಪ್ರತಿ ಕ್ಷಣ ಅಸ್ಥಿರತೆಯನ್ನ ಎದುರಿಸ್ತಾ ಇದೆ ಅನ್ನೋದಿದೆಯಲ್ಲ, ಅದು ಬಹಳ ಪ್ರಜಾತಂತ್ರಕ್ಕೆ ಮಾರಕವಾದಂತಹ ವಿಚಾರ. ಅದರಲ್ಲೂ ಇಷ್ಟು ಸೀನಿಯರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ರಾಜಕಾರಣದಲ್ಲಿ ಅಷ್ಟು ಅನುಭವ ಇರೋರು, ಇದು ಹೇಗಾದ್ರೂ ಸಾಲ ಮಾಡ್ಕೊಂಡು ಬಂದಿತ್ತು. ತಮ್ಮ ಸ್ವಂತ ಮಗನೇ ಈ ತರ ಮಾತಾಡ್ತಾರೆ, ಜಾರಕಿಹೊಳಿ ಇದಿದೆ ಅಹಿಂದ ಬಗ್ಗೆ ಅಂತ ಮಾತಾಡ್ತಾರೆ ಅಂತಂದ್ರೆ ಆ ಸರ್ಕಾರ ಈಗ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಅಥವಾ ಹೈಕಮಾಂಡ್ ಬಂದು ಏನಾಗಿದೆ ಇದು ನಿಜವಾಗ, ಯಾಕೆಂದ್ರೆ ಈಗಾಗಲೇ 6 ತಿಂಗಳ ಹಿಂದೆನೆ ಜಾರಕಿಹೊಳಿ ಅವರು ನಾನೇ ಸಿಎಂ ಆಗ್ತೀನಿ ಅಂತ ಎಲ್ಲಾ ಶಾಸಕರ ಮನೆಗಳಿಗೆ ಹೋಗಿದ್ದನ್ನು ಗಮನಿಸಿದೀವಿ ನಾವು. ಆದ್ರೆ ಇದು ಇವತ್ತಿನ ಕಥೆ ಅಲ್ಲ, ನವೆಂಬರ್ 20ರಿಂದ ಬದಲಾವಣೆ ಆಗುತ್ತೆ ಅನ್ನೋ ಕಥೆ ಅಲ್ಲ ಅದು. ಜಾರಕಿಹೊಳಿ ಆಗ್ಲೇ ಎಲ್ಲಾ ಶಾಸಕರ ಮನೆಗಳು ಮಹೇಂದ್ರ ಅವರೇ ಈ ಅಸ್ಥಿರತೆ ಅನ್ನೋ ವಿಷಯಕ್ಕೆ ಡೆಫಿನೇಷನ್ ಏನು ಅಂತ. ಯಾರೋ ಇಬ್ರು ಆಚೆ ಬರ್ತಾರೆ, ಯಾರೋ ಒಬ್ರು ತಿಂಡಿಗೆ ಸೇರಿದ್ದೆ ಅಂತಾರೆ, ಊಟಕ್ಕೆ ಸೇರಿದ್ದೆ ಅಂತಾರೆ. ಈಗ ಯತೀಂದ್ರ ಅವರೇ ಆಚೆ ಬಂದರು, ಇನ್ನೊಂದು ಕಡೆ ಇಲ್ಲಿ ಯಾರೋ ಇಕ್ಬಾಲ್ ಬಂದರು, ಕದಲೂರು ಬಂದರು. ಇದರೆಲ್ಲ ಬಂದ ತಕ್ಷಣ ಸರ್ಕಾರದಲ್ಲಿ ಕ್ಷೋಭೆ ಉಂಟಾಗ್ಬಿಟ್ಟಿದೆ ಅಂತನ ಮಾಧ್ಯಮಗಳು ಕ್ಯಾಮ್ರಾ ಸಿಕ್ತು, ಏನೋ ಮೆಸೇಜ್ ಪಾಸ್ ಮಾಡಬೇಕಾಗಿತ್ತು, ಅದು ಮೆಸೇಜ್ ಆಯಿತು. ಸರ್ಕಾರಕ್ಕಾಗಲಿ, ಆಡಳಿತಕ್ಕಾಗಲಿ, ಬಜೆಟ್ಗಾಗಲಿ, ಒಟ್ಟಾರೆಯಾಗಿ ರಾಜ್ಯದ ನಡವಳಿಕೆಗಳಿಗಾಗಲಿ ಸಂಬಂಧ ಇಲ್ಲ ಅಂತ ಕನ್ಸಿಡರ್ ಮಾಡಬಹುದಾ ಇದನ್ನ ಅಂತ? ಈಗ ಏನಾಗಿದೆ ನೋಡಿ, ಈ ಹಿಂದಿನ ಸಿದ್ದರಾಮಯ್ಯನವರ ಅಧಿಕಾರದ ಸಂದರ್ಭ ನೋಡಿ, ಆಗ ಇವರು ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಅಧಿಕಾರವೂ ಇರಲಿಲ್ಲ. ಅವ್ರು ಮಂತ್ರಿ ಆಗೋದಕ್ಕೆ ಹಲವಾರು ಬಾರಿ ಸತಾಯಿಸಿದ್ರು. ಈ ಸಾರಿ ಶಕ್ತಿ ಕೇಂದ್ರದಲ್ಲಿ 2 ಪವರ್ಫುಲ್ ಆಗಿರೋ ವ್ಯಕ್ತಿಗಳು ಕೂತಿದ್ದಾರೆ. ಒಂದು ಸಿದ್ದರಾಮಯ್ಯನವರು, ಇನ್ನೊಂದು ಅದೇ ಅಷ್ಟೇ ಶಕ್ತಿ ಇರುವಂತ ಡಿ ಕೆ ಶಿವಕುಮಾರ್ ಅವರು. ಮತ್ತು ಸದ್ಯಕ್ಕೆ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ 2 ಶಕ್ತಿ ಕೇಂದ್ರಗಳು ಕೂತಿರೋದ್ರಿಂದ ಸಹಜವಾಗಿ 2 ಚೇರ್ಗಳು ಒಂದೇ ಕಡೆ ಇದೆ, ಸಹಜವಾಗಿ ಈ ತರದ್ದು ಶುರು ಆಗುತ್ತೆ. ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗಲ್ಲ. ಇರೋದೇನಂದ್ರೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಇವರಿಬ್ಬರ ನಡುವಿನ ಏನೋ ನಡೀತಾ ಇರಬಹುದಾದಂತದನ್ನ ಸಮಾಧಾನ ಮಾಡಕ್ ಪ್ರಯತ್ನ ಪಡ್ಬೋದಾಗಿತ್ತು. ಬಟ್ ಹೈಕಮಾಂಡ್ಗೆ ಆತರ ಶಕ್ತಿ ಇದೆಯೋ ಇಲ್ವೋ ಅಂತ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಈವರೆಗೆ ಆತರ ಪ್ರಯತ್ನ ನಡೆದೇ ಇಲ್ಲ. ಅವ್ರು ಡೆಲ್ಲಿಗೆ ಕರ್ಸ್ಕೋತಾರೆ, ಪದೇ ಡೆಲ್ಲಿ ಕರ್ಸ್ಕೋತಾರೆ, ತಿಂಗಳಿಗೆ 15 ದಿವಸಕ್ಕೆ ಡೆಲ್ಲಿ ಕರ್ಸ್ಕೋತಾರೆ. ಡೆಲ್ಲಿದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಎಲ್ಲ ಊಹೆ. ಅಲ್ಲಿಂದ ಮತ್ತೆ ವಾಪಸ್ ಬರ್ತಾರೆ. 1 ವಾರ ಆದ್ಮೇಲೆ ಮತ್ತೆ ಇದೇ ಅಸ್ಥಿರತೆಯ ಮಾತುಗಳೇ ಶುರು ಆಗ್ತಾರೆ. ಸರ್ಕಾರ ಬೀಳುತ್ತೆ, ಬದಲಾವಣೆ ಆಗುತ್ತೆ, ಈ ತರದ್ದು. ಜಾರಕಿಹೊಳಿ ವಿಷಯ ಪ್ರಸ್ತಾಪ ಬಂದ ತಕ್ಷಣ ಏನ್ ಮೆಸೇಜ್ ಕೊಡ್ತಿದ್ದಾರೆ ಸಿದ್ದರಾಮಯ್ಯನವರು ಅಂದ್ರೆ, ಬಹುಶಃ ನೀವೇನಾದ್ರೂ ನಮ್ಮನ್ನ ಕಂಟಿನ್ಯೂ ಮಾಡದೇ ಇದ್ರೆ ನಾವು ಬೇರೆ ಮಾಡ್ತೀವಿ ಅಂತನೋ, ಈ ತರದ ಮಾತುಗಳು ಈಗ